ಮೀಡಿಯಮ್ ಸೈಜ್ ಗ್ಲಾಸಲ್ಲಿ, ಅಂದರೆ ತುಂಬಾ ಚಿಕ್ಕದು ಇಲ್ಲ ದೊಡ್ಡದು ಇಲ್ಲ, ಅದರಲ್ಲಿ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು, ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ರಿಂದ 2 ಚಮಚದಷ್ಟು ಎಣ್ಣೆ, ಹುಳಿ ಮೊಸರು 1 ರಿಂದ 2 ಟೇಬಲ್ ಸ್ಪೂನಷ್ಟು, 1 ಗ್ಲಾಸಷ್ಟು ನೀರು. ದೋಸೆ ಹಿಟ್ಟು ಹದದಲ್ಲಿ ಇದನ್ನು ರುಬ್ಕೋಬೇಕು. ಮಿಕ್ಸಿ ಹಾಕ್ಕೊಳ್ಳೋಕೆ ಮುಂಚೆ ಎಲ್ಲ ಪದಾರ್ಥಗಳನ್ನ ಒಂದು ಸಲ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ರುಬ್ಬಿದ್ದಾಗಿದೆ. ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ದೋಸೆ ಮೆತ್ತಗೆ ಮೃದುವಾಗಿ ಸಾಫ್ಟಾಗಿ ಬರಬೇಕನ್ನಂಗಿದ್ರೆ ಸ್ವಲ್ಪ ಈನೋ ಪೌಡರು ಅಥವಾ ಅಡುಗೆ ಸೋಡಾನ ಹಾಕ್ಕೋಬೋದು. ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡ್ಕೊಳ್ಳಿ. ದೋಸೆ ಹೆಂಚನ್ನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ದೋಸೆ ಹಾಕ್ಕೊಳ್ಳುವಾಗ ಲೋ ಫ್ಲೇಮ್ ಇರಲಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಬೆಣ್ಣೆ ದೋಸೆ ಥರ ಚೆನ್ನಾಗಿರುತ್ತೆ. ಇದು ಚಟ್ನಿ ಪುಡಿ. ನಾನು ರೆಡಿಮೇಡ್ ಚಟ್ನಿ ಪುಡಿನ ಉಪಯೋಗ ಮಾಡ್ತಾಯಿದ್ದೀನಿ. ಮಾರ್ಕೆಟಲ್ಲಿ ಬೇಕಾದಷ್ಟು ಬ್ರ್ಯಾಂಡ್ ಚಟ್ನಿ ಪುಡಿ ಸಿಗುತ್ತೆ, ಯಾವುದಾದ್ರೂ ತೊಗೋಬೋದು. ಕರ್ನಾಟಕ ಸ್ಟೈಲ್ ಚಟ್ನಿ ಪುಡಿ ತೊಗೊಂಡ್ರೆ ಒಳ್ಳೆಯದು. ಆಲೂಗಡ್ಡೆ ಪಲ್ಯ ಇದಾಗಿದೆ. ಟ್ರೈ ಮಾಡಿ ನೋಡಿ ಮನೆಯಲ್ಲಿ ದೋಸೆ ಹಿಟ್ಟು ಇಲ್ಲದೇ ಇದ್ದಾಗ.